ಹಲೋ, ಹೇಗಿದ್ದೀರಾ? ಇವತ್ತು ಭಾನುವಾರ ನಮ್ಮ ಮನೇಲಿ ನಾಷ್ಟಕ್ಕೆ ರೊಟ್ಟಿ ಸ್ಪೆಷಲ್, ಅಕ್ಕಿ ರೊಟ್ಟಿ ಮಾಡೋದು ಹೆಂಗೆ ಅಂತ ನೋಡ್ಕೊಳ್ಳೋಣ. ಓಕೆನಾ? ಸೊ ಒಂದು ಬಟ್ಲಿಗೆ 2 ಬಟ್ಲಷ್ಟು ಅಕ್ಕಿ ತೊಗೊತಿದ್ದಾರೆ, 2 ರಿಂದ 3. ಇದೊಂದು 6 ರಿಂದ 8 ರೊಟ್ಟಿ ಆಗುತ್ತೆ. ಸೊ ಇದಕ್ಕೆ ಒಂದು 2 ಸ್ಪೂನಷ್ಟು ಹಿಟ್ಟು ಹಾಕೊಳ್ತಾ ಇದ್ದಾರೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಉಪ್ಪನ್ನ ನೋಡಿಕೊಂಡು ನಿಮ್ಮ ಟೇಸ್ಟ್ ತಕ್ಕಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದನ್ನೇ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ರೊಟ್ಟಿ ಅದ ಬರೋ ಅಷ್ಟು ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ನಿಧಾನಕ್ಕೆ, ಜಾಸ್ತಿ ನೀರು ಹಾಕಬೇಡಿ, ತುಂಬ ತೆಳುವಾಗ್ಬಿಡುತ್ತೆ. ಇದು ಸ್ವಲ್ಪ ಗಟ್ಟಿ ಹದದಲ್ಲೇ ಇರಬೇಕು. ಇದು ಕೈಯಲ್ಲಿ ಬಳಿಯೋ ರೊಟ್ಟಿ, ಅದಕ್ಕೆ ಇದನ್ನೊಂದು ಸ್ವಲ್ಪ ನೀರು ಬೇಕು. ಸೊ ನೀರು ಹಾಕಿ ಕಲಿಸ್ಕೊತಿದ್ದಾರೆ. ಈ ಹದದಲ್ಲೇ ಇರಬೇಕು. ಇದನ್ನೊಂಚೂರು ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಕಲಸಾಗಿದೆ. ಇವಾಗ ಇದನ್ನ ಒಂದು 10 ನಿಮಿಷ ಉನಿಯಾಗಿ ಬಿಡೋಣ. ಓಕೆನಾ? ಸೆಟ್ ಆಗಿ ತವಾನ ಬಿಸಿಗೆ ಇಟ್ಕೊಂಡ್ಬಿಡೋಣ. ಇದು ಚೆನ್ನಾಗಿ ಕಾಯಬೇಕು. ರೊಟ್ಟಿ ಕಲ್ ಕಾಯ್ದಿದೆ ಅಂತ ನೋಡೋಣ. ಸೊ ಈ ಥರ ನೀರು ಹಾಕಿದಾಗ ಈ ಥರ ಪಟ ಪಟ ಸೌಂಡ್ ಮಾಡಬೇಕು. ಈ ಥರ ಬಡ್ಕೊಂಡು ಎಕ್ಸ್ಟ್ರಾ ಇರೋದನ್ನೆಲ್ಲ ಒರೆಸ್ಕೊಂಡು ಮೇಲೆ ನೀರು ಕೈಯಲ್ಲಿ ಒದ್ದೆ ಮಾಡ್ತಿದ್ದಾರೆ. ಇದನ್ನು ಮುಚ್ಚಿಬಿಟ್ಟು ಬೇಯಿಸ್ಬೇಕು ಒಂದು 2 ನಿಮಿಷ. 2 ನಿಮಿಷ ಆಗಿದೆ. ಲಿಡ್ ಓಪನ್ ಮಾಡಿಬಿಟ್ಟು ಇದನ್ನ ಮರ್ಚಬೇಕು, ದಬಾಕಬೇಕು. ನೋಡಿ, ಅದೇ ಬರುತ್ತೆ. ಇದಕ್ಕೆ ಎಣ್ಣೆ ಹಾಕಿಲ್ಲ, ಏನೂ ಹಾಕಿಲ್ಲ. ಆಯಿಲ್ ಫ್ರೀ ರೊಟ್ಟಿ. ಇವಾಗ ಇನ್ನೊಂದು ಸತಿ ಮಾಡೋದು ತೋರಿಸ್ತಿದ್ದಾರೆ, ನೋಡ್ಕೊಳ್ಳಿ. ಅಂಚು ಸ್ವಲ್ಪ ಬ್ಯುಸಿ ಇರುತ್ತೆ, ನೀವು ನೋಡಿಕೊಂಡು ಕೈನ ತಣ್ಣೀರಿಗೆ ಹಚ್ಕೊಂಡು ಮಾಡ್ಕೊಬೇಕು. ಇದು ಇವಾಗ ಬೆಂದಿದೆ. ಇದನ್ನ ಸರ್ವ್ ಮಾಡೋದು ಹೆಂಗೆ ಅಂತ ನೋಡ್ಕೊಳ್ಳೋಣ. ಸೊ ಫಸ್ಟು ತುಪ್ಪ ಹಾಕ್ಕೊಳ್ಳೋಣ. ಸೊ ತುಪ್ಪ ಇದ್ರೇ ಚೆಂದ ತಿನ್ನೋಕೆ. ಇದನ್ನು ಎಷ್ಟು ಬೇಕು ಅಷ್ಟು ತುಪ್ಪ ಹಾಕ್ಕೊಂಡು ಇವಾಗ ಸರ್ವ್ ಮಾಡ್ಕೊಳ್ಳೋಣ. ಸೊ ಇದಕ್ಕೆ ಏನು ಕಾಂಬಿನೇಷನ್ ಅಂದರೆ, ನಾವು ಮಂಡ್ಯದವರಾಗಿರೋದ್ರಿಂದ ಉಪ್ಸಾರು ಖಾರ ಯಾವಾಗೂ ರೆಡಿ ಇರುತ್ತೆ. ಸೊ ಅದಕ್ಕೆ ಮೊಸರು, ಉಪ್ಸಾರು ಖಾರ. ಫಸ್ಟು ಮೊಸರು ಹಾಕ್ಕೊತಿದ್ವಿ. ಖಾರ ಇದನ್ನು ನೋಡ್ಕೊಂಡು ಹಾಕ್ಕೊಬೇಕು. ಇದು ಸ್ವಲ್ಪ ಖಾರ ಇರುತ್ತೆ, ನಮ್ಗೆ ಖಾರ ಬೇಕು ಅಂತ ಖಾರ ಹಾಕ್ಕೊಂಡಿರ್ತೀವಿ. ಸೊ ಇದನ್ನು ಈ ಥರ ತಿಂದರೆ ಸಕ್ಕತ್ತಾಗಿರುತ್ತೆ. ಎವ್ರಿ ಭಾನುವಾರ ನಮಗಿದೆ ಸ್ಪೆಷಲ್ ಬೆಳಗ್ಗೆ ಬ್ರೇಕ್ಫಾಸ್ಟು. ಇವಾಗ ಇದು ನಮ್ಮ ಅಪ್ಪಂಗೆ ಕೊಟ್ಟು ಅವ್ರ ಟೇಸ್ಟ್ ಕೇಳೋಣ. ಓಕೆನಾ? ಬನ್ನಿ ನನ್ನ ಜೊತೆ. ಅಪ್ಪ, ಬಿಸಿ ಬಿಸಿ ರೊಟ್ಟಿ ರೆಡಿಯಾಗಿದೆ. ತಿಂದು ಹೇಳೋ ಹೇಗಿತ್ತು ಅಂತ. ಇದು ಈ ಥರ ಮಿಕ್ಸ್ ಮಾಡಬೇಕು. ಮತ್ತು ಇದೆಲ್ಲ ಆದಮೇಲೆ, ಮಿಕ್ಸ್ ಆದಮೇಲೆ ಇನ್ನೊಂದು ಸ್ವಲ್ಪ ಖಾರ ಬೇಕನ್ಸುತ್ತಲ್ವಾ? ಸ್ವಲ್ಪ ಒಂದು ನಿಮಿಷ ಕಡಿಮೆ ಇತ್ತು, ಅದಕ್ಕೆ ಇನ್ನೊಂದು ಸ್ವಲ್ಪ ಹಾಕ್ತಾ ಇದ್ದೀನಿ. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದೆಲ್ಲ ಆದಮೇಲೆ ತುಂಬ ಟೇಸ್ಟಾಗಿದೆ. ತಿನ್ನಲಿಕ್ಕೆ ನೀವು ಒಂದ್ಸತಿ ಈ ಥರ ಮಾಡಿ ಟ್ರೈ ಮಾಡಿ, ಹೇಗಿದೆ ಅಂತ ಗೊತ್ತಾಗುತ್ತೆ. ಹೇಗಿದೆ ಅಂದರೆ ನಮಗೂ ತಿಳಿಸಿ. ಇದೆಲ್ಲ ಮಂಡ್ಯ ಸ್ಟೈಲ್. ಇದು ಎಂಜಾಯ್ ಮಾಡಿ. ಎಂಜಾಯ್.